Hey everyone, this is Mishada. So welcome back to my YouTube channel. ಇವತ್ತು ನಾವೆಲ್ಲಿ ಹೊಂಟಿವಪ್ಪ ಅಂದ್ರೆ 7 ಕೋಟಿದ ಒಡೆಯ ಅಂದ್ರೆ ಮೈಲಾರ ಲಿಂಗ. ಇವ್ರದ್ದು ಟೆಂಪಲ್ 2 ಕಡೆ ಲೊಕೇಟ್ ಆಗೈತಿ, ಒಂದು ಯಾದಗಿರಿ ಮತ್ತೊಂದು ಬೀದರ. ನಾವು ಹೋಗ್ತಾ ಇರೋದು ಯಾದಗಿರಿ, ಯಾಕಂದ್ರೆ ನಮ್ಮ ಮನೆ ದೇವ್ರದ. ಯಾದಗಿರಿ ಒಳಗೆ ಅವ್ರದ್ದು ಕುದುರೆ ಐತಿ, ಬೀದರ ಒಳಗೆ ಇರೋದು ಅವ್ರ. 1-2 ಇಯರ್ಸ್ಲಿಂತ ಹೋಗ್ಬೇಕಂತ ಇದ್ವಿ, ಆಗ್ತಾನೆ ಇರ್ತಿದ್ದಿಲ್ಲ. ಏನಾರು ಪ್ಲ್ಯಾನ್ ಆಗಿ ಕ್ಯಾನ್ಸಲ್ ಆಗ್ತಿತ್ತ. ಫೈನಲಿ ಹೋಗಾಕತ್ತೀವಿ. ಸೊ ನಂಗೆ ಇಷ್ಟು ಖುಷಿ ಆಯ್ತು, ನಾನು ಹೇಳಕ್ಕೂ ಆಗಲ್ಲ. ನಂಗೆ ಭಾಳ ಮನಸ್ಸೊಳಗಿತ್ತು, ಯಾವಾಗ ಹೋಗ್ತೀನಿ ಯಾವಾಗ ಕರ್ಸ್ಕೊತಾನೆ ಮಲೆ ಮುತ್ಯ ಅಂತ ಅನ್ಕೊತಾನೆ ಇದೆ. ಫೈನಲಿ ಅವ್ರು ಕರ್ಸ್ಕೊಂಡ್ರೆ ಇವಾಗ ನಾವು ಹೋಗಾಕತ್ತೀವಿ. ಗುಲ್ಬರ್ಗ ಅಲ್ಲಿಂದ 2 ಅವರ್ಸ್ ಜರ್ನಿ ಐತಿ ಬೈಕ್ ಮೇಲೆ. ಸೊ ಹೋಗ್ತಾ ಇದ್ದೀವಿ ನೋಡಿ. ಪ್ಲೇಸ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು, ಗುಡ್ಡ ಬೆಟ್ಟ ಎಲ್ಲ ಇದ್ದು. ಇಲ್ಲಿ ನೋಡಿ ನ್ಯೂ ಟೋಲ್ ಪ್ಲಾಜಾ ಆಗೈತಿ, ಎಲ್ಲಿ ನೋಡಿದ್ರು ನ್ಯೂ ಟೋಲ್ ಪ್ಲಾಜಾನ ಮಾಡಾಕತ್ತಾರ. ನಮ್ಮದು ನೇಚರ್ ನೋಡ್ರಿ ಎಷ್ಟು ಸುಂದರ. ಅದು ಕಲ್ಲು ನೋಡ್ರಿ ಒಂದ್ರ ಮೇಲೆ ಒಂದು ಹೆಂಗೆ ಕುಂತಾವ, ಎಷ್ಟು ಚಂದ ಅನಿಸ್ತೈತಿ ಎಲ್ಲ ನೋಡೋಕೆ. ಯಾದಗಿರಿಗೆ ರೀಚ್ ಆದಮೇಲೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡ್ವಿ, ಹೊಟ್ಟೆ ತುಂಬ ಹಸಿದಿತ್ತು. ಸೊ ಇಡ್ಲಿ ವಡೆ ಶೀರಾ ಮತ್ತು ಉಪ್ಪಿಟ್ಟು ತೊಗೊಂಡು ನಾಷ್ಟ ಮಾಡಿದ್ವಿ. ಸ್ವಲ್ಪ ಫ್ರೆಶ್ ಆಗಿ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಬಂದ್ವಿ ಗುಡಿಗೆ. ಇಲ್ಲಿ ನೀರೊಳಗೆಲ್ಲ ಜನ ಸ್ನಾನ ಮಾಡತ್ತಿದ್ರೆ, ಎಲ್ಲಿ ನೋಡಿದ್ರೆ ಎಲ್ಲ ಬಟ್ಟೆ ಕಟ್ಟಿದ್ರೆ ನೀಟ್ ಕ್ಲೀನ್ ಅನ್ನೋದ. ಎಲ್ಲ ಎಲ್ಲಿ ನೋಡಿದ್ರು ಬರೀ ರಾಡಿನ ಮಾಡ್ತಾರೆ ಜನ. ನಾವೊಂದಿಷ್ಟು ಕೈ ಕಾಲು ತೊಳ್ಕೊಂಡು ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಬ್ಯಾಕ್ ಸೈಡಿಂದ ಹೋಗಿದ್ವಿ, ಅದು ಫ್ರಂಟ್ ಸೈಡಿಂದ ಹೋಗಿದ್ದಿಲ್ಲ ನಾವು. ನೋಡ್ರಿ, ಮೊದಲು ಟಿಕೆಟ್ ಏನೂ ಇದ್ದಿದ್ದಿಲ್ಲ. ಈಗ ಒಂದು 2 ಇಯರ್ಸ್ ಒಳಗೆ ಎಷ್ಟು ಗ್ಯಾಪ್ ಆಗಿಬಿಟ್ಟೈತಿ. ಇವಾಗ ಟಿಕೆಟ್ ತೊಗೊಳತ್ತಾರ, ಪರ್ ಪರ್ಸನ್ 50 ರೂಪೀಸ್ ಐತಿ. ಸೊ ನಾವು ಟಿಕೆಟ್ ತೊಗೊಂಡ್ವಿ ಇಬ್ಬರಿಗೆ. ಆಮೇಲೆ ಅದು ರಿಸಿಪ್ಟ್ ಕೊಡಂದ್ವಿ, ಆಮೇಲೆ ರಿಸಿಪ್ಟ್ನು ಕೊಟ್ಟರು ಅವ್ರು. ಎಲ್ಲೇ ಹೋದ್ರೂ ಬರೀ ರೊಕ್ಕನ ನೋಡ್ರಿ, ದೇವ್ರ ಗುಡಿ ಒಳಗೂ ರೊಕ್ಕನ ಆಗಿಬಿಟ್ಟೈತಿ ಈಗ. ಟಿಕೆಟ್ಸ್ ತೊಗೊಂಡು ಕ್ಯೂನಲ್ಲಿ ನಿಂತ್ವಿ. 1 ಅವರ್ ಆಯ್ತು ನಮಗೆ ದರ್ಶನ ಮಾಡ್ಬೇಕಂದ್ರೆ, ಯಾಕಂದ್ರೆ ಜನನೂ ಜಾಸ್ತಿ ಇದ್ರಲ್ಲ. ಸೊ ಅದಕ್ಕೆ ಅದಾದಮೇಲೆ ಮಂಗ್ಯ ಹಣ್ಣು ನೋಡ್ತಾ ಟೈಮ್ ಪಾಸ್ ಆಗತ್ತಿತ್ತು. ಜನ ಎಲ್ಲ ಮಂಗ್ಯಾಗ ಬಾಳೆಹಣ್ಣು ಅದು ಕೊಡಾಕತ್ತಿದ್ರು ತಿನ್ನಕ್ಕೆ. ಅದು ಮಂಗ್ಯ ಫೈಟಿಂಗ್ ಮಾಡಾಕತ್ತಿತ್ತು ಮತ್ತೊಂದು ಮಂಗ್ಯ ಜೊತೆ. ಅದು ನೋಡ್ತಾ ಟೈಮ್ ಪಾಸ್ ಆಯಿತು. 1 ಅವರ್ ಹೋಗಿದ್ದು ಗೊತ್ತಾಗಿಲ್ಲ. ಪ್ರಾಬಬ್ಲಿ ನಾನು 2-3 ಇಯರ್ಸ್ ಆದಮೇಲೆ ಹೋಗಾಕತ್ತೀನಿ. ಇದೆಲ್ಲ ಏನೂ ಇರಲೇ ಇಲ್ಲ, ಡಿವೈಡರ್ ಗೇಟ್ಸ್ಗಳು ಇವೇನೂ ಇದ್ದಿದ್ದಿಲ್ಲ ಮೊದಲು. ಡೈರೆಕ್ಟ್ ಹೋಗ್ತಿದ್ವಿ ನಾವು. ಈಗೆಲ್ಲ ಸಿಸ್ಟಮ್ ಚೇಂಜ್ ಮಾಡಿಬಿಟ್ಟಾರ ಗುಡಿ ಒಳಗೆ. ಮೊದ್ಲಿನ ಹಂಗಂತರೂ ಏನೂ ಇಲ್ಲ, ಗುಡಿ ಫುಲ್ ಚೇಂಜ್ ಆಗಿಬಿಟ್ಟೈತಿ ಇವಾಗ. ನೀವು ಯಾವಾಗ ಹೋಗಿರಿ ಅಂತ ನಾನು ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಲ್ಲಿ ನೋಡ್ರಿ ಹೆಂಗೆ ಬರ್ತಾರೆ, ಹುಂಡಿಗೆ ಹಾಕಿದ ಕಾಣಿಕೆ ದೇವರಿಗೆ, ಆರತಿ ತಟ್ಟೆಯಲ್ಲಿ ಹಾಕಿದ ಕಾಣಿಕೆ ಅರ್ಚಕರಿಗೆ. ಇಲ್ಲೂ ಬಿಸ್ನೆಸ್. ಗುಡಿ ಎಲ್ಲ ಈಗ ಬಿಸ್ನೆಸ್ ಆಗಿಬಿಟ್ಟೈತಿ. ಟೆಂಪಲ್ ಅನ್ನೋದು ಈಗ ಒಂದು ಬಿಸ್ನೆಸ್, ಮತ್ತೇನಿಲ್ಲ. ಇಲ್ಲಿ ನೋಡ್ರಿ ಮಲ್ಲೆ ಮುತ್ಯಂದು ಆರ್ಟ್ ಎಷ್ಟು ಚಂದ ಬಿಡಿಸ್ಯಾರ. ನಾಗಸ್ವಾಮಿ ಮೂರ್ತಿ ಎಲ್ಲ ಐತೆ. ಸೊ ಅದೆಲ್ಲ ಸ್ವಲ್ಪ ಶೂಟ್ ತೊಗೊಂಡೆ. ಇದು ನೋಡ್ರಿ ಎಂಟ್ರ್ ಮಾಡಿದ್ವಿ. ಭಾಳ ಖುಷಿ ಆಯ್ತು ನಂಗೆ ಸಡನ್ಲಿ ನೋಡಿ. ನಾನು ಎಕ್ಸ್ಪ್ರೆಸ್ನೂ ಮಾಡೋಕ್ಕಾಗಲ್ಲ ನಂಗೆ ಎಷ್ಟು ಖುಷಿ ಆಯ್ತಂತ ಇಲ್ಲಿ ಹೋಗಿ. ನಮ್ಗೆ ಮಲ್ಲೆ ಮುತ್ತೆ ಅಭಿಷೇಕ ಮಾಡಿಸೋದಿತ್ತು. ಸೊ ಅಲ್ಲಿ ಅರ್ಚಕರಿಗೆ ಕೇಳಿದ್ವಿ, ಅಭಿಷೇಕ ಮಾಡಿಸ್ಬೇಕಂತಿದ್ದೀವಿ ಅಂತ. ಅವರು ಹೇಳ್ದಾದ್ಮೇಲೆ ಒಳಗೆ ಕರ್ಕೊಂಡ್ರೆ ಅದು ಪೂಜೆ ಮಾಡಿದ್ವಿ. ನನಗೆ ಆನಂದ ಬಾಷ್ಪ ಬಂತಂದ್ರೆ ನನ್ನ ಕಣ್ಣೊಳಗೆ ಅವ್ರಿಗೆ ಅರ್ಚನೆ ಮಾಡೋ ಟೈಮಿಗೆ, ಅಭಿಷೇಕ ಮಾಡಿಸೋ ಟೈಮಿಗೆ ನನ್ನ ಕಣ್ಣೊಳಗೆ ನೀರು ಬರಾಕತ್ತಿತ್ತು ಖುಷಿಲಿಂದ. ಅದು ಯಾಕಂತ ಗೊತ್ತಿಲ್ಲ, ಬಟ್ ಒಂಥರ ನಂದು ಖುಷಿಲಿಂದ ಅಳು ಬರಾಕತ್ತಿತ್ತು ನನಗೆ. ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಅಲ್ಲಿ ಮೂರ್ತಿ ಮೇಲೆ ಒಂದು ಹಾರ ಇದ್ದಿದ್ದು ಕೊಟ್ಟರು ನಮಗೆ. ಅದು ಹಾರ ತೊಗೊಂಡು ಹೊರಗೆ ಬಂದ್ವಿ. ಬಂದಾದಮೇಲೆ ಇಲ್ಲೆಲ್ಲ ಮಲ್ಲೆ ಮುತ್ಯಂದ ಹೆಂಡ್ತಿ, 2 ಜನ ಹೆಂಡ್ತಿದ್ದಾರ ಅಂತಂದು ಅಲ್ಲಿ ಮೂರ್ತಿ ಇತ್ತು, ಅದು ಅಲ್ಲಿನೂ ಹೋಗಿ ಕಾಲೆಲ್ಲ ಬಿದ್ವಿ. ಇದು ಔಟ್ಸೈಡ್ ನೋಡ್ರಿ. ದರ್ಶನ ಎಲ್ಲ ಆಯಿತು ಒಳಗೆ. ಆಮೇಲೆ ಹೊರಗೆ ಬಂದಾದ್ಮೇಲೆ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಮ್ಯಾಲೆ ಏರಿ ದೀಪ ಹಚ್ತಾರೆ. ಅಂದ್ರೆ ದೀಪ ಅದು 24 ಅವರ್ ಉರಿತೈತಿ. ಮಳೆ ಬರಲಿ ಗಾಳಿ ಬರಲಿ ಏನೇ ಬಂದ್ರೂ ಅದು ದೀಪ 24 ಅವರ್ ಉರಿತೈತಿ. ಅದು ದೀಪಕ್ಕೆ ಏನೇನೋ ಸಾಹಿತ್ಯ ಹೇಳಿದ್ರು ಅವ್ರು ನಮ್ಗೆ ಕೊಡಬೇಕಂತ. 5 kg ತುಪ್ಪ ಮತ್ತು ಏನೇನೋ ಹೇಳಿದ್ರು, ಅದಂಗೆ ನೆನಪಿಲ್ಲ. ಅದಕ್ಕೆ ಕೊಡಬೇಕಾಗಿ ನಾವು ನೆಕ್ಸ್ಟ್ ಕೊಡ್ಬೇಕಂತಿದ್ದೀವಿ. ಅದು ದೀಪ ಉರಿಸ್ಬೇಕಂತಿದ್ದೀವಿ. ಆ ಕಡೆನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಈ ಕಡೆ ಬಂದು, ಯಾಕಂದ್ರೆ ಅಲ್ಲಿ ತೆಂಗಿನಕಾಯಿನ ಇದ್ದಿದ್ದಿಲ್ಲ, ಅದಕ್ಕೆ ಇಲ್ಲಿ ಬಂದು ಒಡಿಸಿದ್ವಿ. ನಾನು ಫಸ್ಟ್ ಟೈಮ್ ಮಲ್ಲೇನ ಮುತ್ತೆ ಗುಡಿಗೆ ಹೋದಾಗ ನಮ್ಮದು ಮ್ಯಾರೇಜ್ ಟೈಮಿಗೆ ಇದು ಎಂಟ್ರಲೆನ್ಸಿಂದ ಹೋಗಿದ್ವಿ. ಇವತ್ತು ನಾವು ಬ್ಯಾಕ್ ಸೈಡಿಂದ ಹೋಗಿದ್ವಿ.
ಸೊ ಇದು ನೋಡಿ ಒಂಥರ ಎಲ್ಲ ಓಲ್ಡ್ ಮೆಮೊರೀಸ್ ನೆನಪಾಯ್ತು. ಇದು ಸರಪಳಿ ಕಡಿತಾರಂತ, ಅಂದ್ರೆ ಮಲ್ಯಾನ ಮುತ್ಯ ಜಾತ್ರೆ ಇದ್ದಾಗ ಇವರ ಸರಪಳಿ ಕಡಿಯೋರ. ಇಲ್ಲಿಂದ ಸರಪಳಿ ಕಡ್ದಾದ್ಮೇಲೆ ಮಲ್ಯಾನ ಮುತ್ಯ ಜಾತ್ರೆ ಚಾಲು, ಅಂದ್ರೆ ಮಲ್ಯಾನ ಮುತ್ಯನ ಕುದುರೆ ಎಲ್ಲರಿಗೆ ಒಯ್ಕೊಂತ ಭಂಡಾರ ಚೆಲ್ಕೊಂತ ಆಟ ಆಡ್ತಾರೆ. ಸೊ ಆಯ್ತೆಲ್ಲ ದರ್ಶನ ಆಯಿತು. ರಿಟರ್ನ್ ನಾವು ನಮ್ಮ ಮನೆಗೆ ಹೋಗಾಕತ್ತೀವಿ ಗುಲ್ಬರ್ಗಕ್ಕೆ. ಇದು ನೋಡ್ರಿ ಟ್ರೈನ್ ಎಷ್ಟು ಡಿಫ್ರೆಂಟ್ ಐತಿ. ಇದು ಏನು ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡತ್ತೀನಿ ಈ ಥರ ಟ್ರೈನ್. ನಾವು ಫುಲ್ ಪ್ಯಾಕ್ ಇದ್ದಿದ್ದು ಟ್ರೈನ್ ನೋಡ್ತೀವಿ, ಇದು ಫುಲ್ ನೆಟ್ ಥರ ಐತೆ ಟ್ರೈನ್. ಫುಲ್ ಬೋಗಿನ ನೆಟ್ ಥರ ಇತ್ತು, ಓಪನ್ ಇತ್ತು. ಪಾರ್ ಕಾಣಕತ್ತಿತ್ತು ಏನೈತಿ ಅಂತ, ಬಟ್ ಗೊತ್ತಿಲ್ಲ. ಅದ್ರೊಳಗೆ ಗೂಡ್ಸ್ ತೊಗೊಂಡು ಹೋಗ್ತಾರ, ಏನು ಮಾಡ್ತಾರಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟ್ ಐತೆ. ಇದು ನನ್ನ ವ್ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್.